ಮೊಗ ಗ್ರಾಮದಲ್ಲಿರುವ ಮೊಗ ರಾಮಲಿಂಗೇಶ್ವರ ದೇವಾಲಯ 11-12ನೇ ಶತಮಾನದ ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಸೇರಿದ ಅಪರೂಪದ ಐತಿಹಾಸಿಕ ಸ್ಮಾರಕವಾಗಿದೆ. ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ದೃಷ್ಟಿಯಿಂದ ಅತ್ಯಂತ ಮಹತ್ವ ಪಡೆದಿರುವ ಈ ದೇವಾಲಯವು ಇಂದು ನೋಡುಗರಿಗೆ ಕೈ ಬೀಸಿ ಕರೆಯುತ್ತಿದ್ರೂ ಕೂಡ ಅಗತ್ಯ ಮಟ್ಟದ ಸಂರಕ್ಷಣೆ ಮತ್ತು ಪ್ರಚಾರದ ಕೊರತೆಯಿಂದಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿರುವುದು ವಿಷಾದಕರ ಸಂಗತಿಯಾಗಿದೆ. ನಾಗರ ಶೈಲಿಯ ಶಿಖರ, ನವರಂಗ ದೇವಕೋಷ್ಟಕಗಳು ಹಾಗೂ ಸೂಕ್ಷ್ಮ ಶಿಲ್ಪ ಕೆತ್ತನಗಳಿಂದ ಕೂಡಿರುವ ಈ ದೇವಾಲಯದಲ್ಲಿ ನಟರಾಜ, ವಿಷ್ಣು, ಬ್ರಹ್ಮ, ಗಣಪತಿ, ಉಗ್ರ ನರಸಿಂಹ ಮೊದಲಾದ ದೇವತಾ ಮೂರ್ತಿಗಳು, ಅದ್ಭುತ ಶಿಲ್ಪಗಳು ಕಂಡುಬರುತ್ತೆ. ಶಿಲ್ಪಿಗಳ ನೈಪುಣ್ಯ ಮತ್ತು ಆ ಕಾಲದ ಧಾರ್ಮಿಕ ಸಾಂಸ್ಕೃತಿಕ ಜೀವನದ ಪ್ರತಿಬಿಂಬ ಈ ದೇವಾಲಯದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ರಾಜ್ಯ ಸರ್ಕಾರ ಇದನ್ನು ಸಂರಕ್ಷಿತ ಸ್ಮಾರಕವೆಂದು ಘೋಷಿಸಿದ್ರು ವಾಸ್ತವಿಕವಾಗಿ ಸಮರ್ಪಕ ನಿರ್ವಹಣೆ, ವೈಜ್ಞಾನಿಕ ಸಂರಕ್ಷಣೆ ಮತ್ತು ಮೂಲಭೂತ ಸೌಲಭ್ಯಗಳ ಕೊರತೆ ಇನ್ನೂ ಮುಂದುವರೆದಿದೆ ಎಂಬುದು ಸ್ಥಳೀಯರ ಅಭಿಪ್ರಾಯವಾಗಿದೆ. ಮೊಗ ರಾಮಲಿಂಗೇಶ್ವರ ದೇವಾಲಯದ ಕುರಿತು ಸಮಗ್ರ ಪುರಾತತ್ವ ಸಂಶೋಧನೆ ನಡೆಯಬೇಕಾಗಿದೆ. ದೇವಾಲಯದ ನಿರ್ಮಾಣ ಕಾಲ, ಶಿಲ್ಪಿಗಳ ಹಿನ್ನೆಲೆ, ಶಿಲ್ಪಗಳ ಅರ್ಥ ಹಾಗೂ ಧಾರ್ಮಿಕ ಸಾಂಸ್ಕೃತಿಕ ಮಹತ್ವವನ್ನು ದಾಖಲಿಸಿ ಗ್ರಂಥ ರೂಪದಲ್ಲಿ ಪ್ರಕಟಿಸುವುದು ಅವಶ್ಯಕವಾಗಿದೆ. ಇದರಿಂದ ಮುಂದಿನ ತಲೆಮಾರಿಗೆ ಈ ಐತಿಹಾಸಿಕ ಪರಂಪರೆಯ ಮೌಲ್ಯವನ್ನ ತಿಳಿಸಬಹುದಾಗಿದೆ. ದೇವಾಲಯದ ಗೋಡೆಗಳು, ಶಿಖರ ಹಾಗೂ ಶಿಲ್ಪಗಳ ಮೇಲೆ ಕಾಲಕ್ರಮೇಣ ಉಂಟಾಗಿರುವ ಹಾನಿಯನ್ನ ತಡೆಯಲು ವೈಜ್ಞಾನಿಕ ಸಂರಕ್ಷಣಾ ಕ್ರಮಗಳನ್ನ ಕೈಗೊಳ್ಳಬೇಕು. ಸುತ್ತಮುತ್ತಲಿನ ಅತಿಕ್ರಮಣ ತೆರವು, ಸ್ವಚ್ಛತೆ, ಬೆಳಕು ವ್ಯವಸ್ಥೆ ಮತ್ತು ಭದ್ರತಾ ಕ್ರಮಗಳನ್ನ ಜಾರಿಗೆ ತರಬೇಕು. ಪುರಾತತ್ವ ಇಲಾಖೆ ಹಾಗೂ ಸ್ಥಳೀಯ ಆಡಳಿತದ ಸಂಯುಕ್ತ ಜವಾಬ್ದಾರಿಯಿಂದ ನಿರಂತರ ನಿರ್ವಹಣೆ ನಡೆಯಬೇಕಾಗಿದೆ. ಈ ದೇವಾಲಯವನ್ನ ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಅಪಾರ ಸಾಧ್ಯತೆ ಇದೆ. ರಸ್ತೆ ಸಂಪರ್ಕ, ಸೂಚನಾ ಫಲಕಗಳು, ಕುಳಿತುಕೊಳ್ಳುವ ವ್ಯವಸ್ಥೆ, ಕುಡಿಯುವ ನೀರು ಹಾಗೂ ಶೌಚಾಲಯಗಳ ವ್ಯವಸ್ಥೆ ಕಲ್ಪಿಸಬೇಕು. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪುರಾತತ್ವ ಅಧ್ಯಯನ ಪ್ರವಾಸಗಳ ಮೂಲಕ ಪರಿಚಯಿಸಿದ್ರೆ ಇತಿಹಾಸದ ಅರಿವು ಹೆಚ್ಚುವ ಜೊತೆಗೆ ಸ್ಥಳೀಯ ಅಭಿವೃದ್ಧಿಗೂ ಸಹಾಯಕಾರಿಯಾಗಲಿದೆ. ದೇವಾಲಯದ ಪ್ರವೇಶ ದ್ವಾರದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಮಾಹಿತಿ ಫಲಕಗಳನ್ನು ಅಳವಡಿಸಬೇಕು. ದೇವಾಲಯದ ಇತಿಹಾಸ, ವಾಸ್ತುಶಿಲ್ಪದ ವೈಶಿಷ್ಟ್ಯ, ಶಿಲ್ಪಗಳ ವಿವರಣೆ ಮತ್ತು ಸಂರಕ್ಷಣೆಯ ಮಹತ್ವವನ್ನ ವಿವರಿಸುವ ಹೇಳಿಕೆಗಳು ಇರಬೇಕು. ಮೊಗ ರಾಮಲಿಂಗೇಶ್ವರ ದೇವಾಲಯವು ಕೇವಲ ಒಂದು ಗ್ರಾಮೀಣ ದೇವಸ್ಥಾನವಲ್ಲ, ಅದು ನಾಡಿನ ಶಿಲ್ಪಕಲೆ ಮತ್ತು ಇತಿಹಾಸದ ಜೀವಂತ ಸಾಕ್ಷಿಯಾಗಿದೆ. ದೇವಾಲಯದ ಬಳಿ ಇರುವ ಪುಷ್ಕರಣಿಯೊಂದಿಗೆ ಈ ಕ್ಷೇತ್ರವು ಅಪಾರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನ ಹೊಂದಿದ್ದು, ಇದನ್ನ ಎರಡನೆಯ ಪುರಿ ಜಗನ್ನಾಥ ದೇವಸ್ಥಾನ ಅಂತ ಕರೀತಾರೆ. ಸರ್ಕಾರ, ಪುರಾತತ್ವ ಇಲಾಖೆ, ಸ್ಥಳೀಯ ಆಡಳಿತ ಮತ್ತು ಸಾರ್ವಜನಿಕರ ಒಗ್ಗಟ್ಟಿನ ಪ್ರಯತ್ನದಿಂದ ಈ ದೇವಾಲಯಕ್ಕೆ ಯೋಗ್ಯ ಗೌರವ, ಸಂರಕ್ಷಣೆ ಮತ್ತು ಪ್ರಚಾರ ದೊರೆತರೆ ಇದು ಕಾಳಗಿ ತಾಲೂಕಿನ ಹೆಮ್ಮೆಯ ಐತಿಹಾಸಿಕ ಪ್ರವಾಸಿ ತಾಣವಾಗಿ ಹೊರಹೊಮ್ಮಲಿದೆ. ಕಾಳಗಿ ತಾಲೂಕಿನ ಸುಕ್ಷೇತ್ರ ಮೊಗ ಗ್ರಾಮದಲ್ಲಿ ಬಹಳ ಹಳೆಯದಾಗಿ ಇದ್ದಿರ್ತಕ್ಕಂಥ ರಾಮಲಿಂಗೇಶ್ವರ ದೇವಸ್ಥಾನವು ಪ್ರಾಚೀನ ಕಾಲದಲ್ಲಿ ಅಂದ್ರೆ ಸುಮಾರು 918 ಪೂರ್ವದಲ್ಲಿ ಈ ಒಂದು ಗುಡಿ ನಿರ್ಮಾಣವಾಗಿದೆ. ಈಗ ಇದು ಬಹಳ ಶಿಥಿಲ ಸ್ಥಿತಿಯಲ್ಲಿದೆ. ಯಾವಾಗ ಬೀಳ್ತದೋ ಅನ್ನುವಂಥ ಪರಿಸ್ಥಿತಿ ಇದೆ. ಇಲ್ಲಿ ಬಹಳಷ್ಟು ಜನ ಭಕ್ತರು ಬಂದು ಒಳಗಡೆ ಕುಂತ್ರೇನು ಬೀಳ್ಬೋದು ಏನೋಪ್ಪ ಅನ್ನುವಂಥ ಒಂದು ಭಯದ ವಾತಾವರಣದಲ್ಲಿ ಈ ಭಾಗದ ಭಕ್ತರು ಬಹಳಷ್ಟು ಜನ ಬರ್ತಾರ. ಅದಕ್ಕೆ ಇದು ಇಂಥ ನಮ್ಮ ಪುರಾತನ ಇರ್ತಕ್ಕಂಥ ದೇವಸ್ಥಾನ ಮುಂದಿನ ಪೀಳಿಗೆಗಾಗಲಿ, ಈಗ ನಮ್ಮ ಎಲ್ಲ ಯಾವುದೇ ಜಾತಿ ಧರ್ಮದವರು ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬರ್ತಾರ. ದಯವಿಟ್ಟು ಮುಂದಿನ ಪೀಳಿಗೆಗೆ ನಮ್ಗೆ ಈ ಒಂದು ದೇವಸ್ಥಾನ ಇನ್ನೂ ಹಾಗೆ ಇರಬೇಕು. ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಕೆಲವೊಂದು ದೇವರ ಮೇಲೆ ಭಕ್ತಿ ಇಟ್ಟು ಬಂದ ಕೇಸಿಂದ ಪ್ರಾರ್ಥನೆ ಮಾಡಿದ್ರೆ ಏನು ಕೇಳಿರ್ತಾರ ಅದನ್ನ ಪೂರೈಸ್ತಕ್ಕಂಥ ದೇವಸ್ಥಾನ ರಾಮಲಿಂಗೇಶ್ವರ ದೇವಸ್ಥಾನ ಅಂತೇಳಿ ಈ ಭಾಗದ ಜನರಲ್ಲಿ ನಂಬಿಕೆ ಇದೆ. ದಯವಿಟ್ಟು ಈ ಸರ್ಕಾರದವರಾಗಿರ್ಲಿ, ಅಧಿಕಾರಿಗಳಾಗಿರ್ಲಿ, ಯಾರಾದ್ರೂ ಮಹಾದಾನಿಗಳಾಗಿರ್ಬೋದು ಬಂದು ಈ ಒಂದು ದೇವಸ್ಥಾನದ ಇಂಥ ಸ್ಥಿತಿಯನ್ನ ಕಾಪಾಡಬೇಕು ಅಂತ ಹೇಳಿ ನಾನು ಗ್ರಾಮಸ್ಥರ ಪರವಾಗಿ ವಿನಂತಿಯನ್ನು ಮಾಡ್ತೇನೆ. ಮತ್ತೆ ಪ್ರತಿ ವರ್ಷವೂ ಕೂಡ ಇಲ್ಲಿ ರಾಮನವಮಿ ಎಂದು ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ನಡೆಯುತ್ತೆ ಪ್ರತಿ ವರ್ಷ. ಈಗ 4 ವರ್ಷದಿಂದ ತೇರೊಂದು ಇದ್ದಿದ್ದಿಲ್ಲ. ಇಲ್ಲಿ 4 ವರ್ಷದಿಂದ ನಮ್ಮೂರಾಗಿನವರೇ ಆಗಿರ್ತಕ್ಕಂಥ ಮಹಾದಾನಿಗಳು ಸಿದ್ದು ಪಾಟೀಲ್ ಅಂತೇಳಿ ಅವರೊಂದು ತೇರು ಕೊಟ್ಟಿದ್ದಾರೆ. ಈಗ 4 ವರ್ಷದಿಂದ ತೇರು ಸತ ರಾಮನವಮಿ ಒಂದು ಜಾತ್ರೆ ಅಲ್ಲತ್ತದ.
ಸುಮಾರು ಬಹಳಷ್ಟು ಜನ ಬರ್ತಾರೆ. ಈ ಭಾಗದ ನಮ್ಮ ನಡೆದಾಡೋ ದೇವರಂತ ನಾವು ಅಂತೀವಿ. ಹಾರ್ಕುಡ್ ಮುತ್ತರ ದಿವ್ಯ ಸಾನ್ನಿಧ್ಯದಲ್ಲಿ ಈಕೆಲ್ಲ ಕಾರ್ಯಕ್ರಮಗಳು ಆಗ್ತಾವ. ಅದಕ್ಕೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ದೇವಸ್ಥಾನದಲ್ಲಿ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ ದೇವರಿಗೆ ಇಲ್ಲಿ ಬಂದು ವಿಶ್ರಾಂತಿಯನ್ನು ಪಡಿತಾರೆ. ಆದ್ರೆ ಇಂಥ ಒಂದು ಭಯದ ವಾತಾವರಣದಲ್ಲಿ ಇರಬೇಕಾಗ್ತದ. ದಯವಿಟ್ಟು ಸರ್ಕಾರದವರು ಇದ್ರ ಬಗ್ಗೆದಾಗ ಗ್ರಾಮಸ್ಥರ ಪರವಾಗಿ ತಮ್ಮಲ್ಲಿ ತಾವು ಕೂಡ ಸುದ್ದಿ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ದೇವಸ್ಥಾನ ಬಹಳ ಪ್ರಾಚೀನ ಕಾಲದಲ್ಲಿ ಕಟ್ಟಿರ್ತಾರೆ. ಅದು ನಮಗೂ ಗೊತ್ತಿಲ್ಲ. ಅದು ಎಷ್ಟೋ 1918ರಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. ಆ ಗುಡಿಯನ್ನು ಒಂದೇ ರಾತ್ರಿಯಲ್ಲಿ ನಿರ್ಮಾಣವಾಗಿದೆ ಅಂತ ಹಿರಿಯರು ಹೇಳ್ತಾರೆ. ಅದು ಈಗ ಏನಾಗಿದೆ ಅಂದರೆ ಬಹಳ ಶಿಥಿಲ ಸ್ಥಿತಿಗೆ ಬಂದಿದೆ. ಬಹಳ ಎಲ್ಲ ಅಲ್ಲಿ ಬಿರುಕುಗಳು ಬಿಟ್ಟಿದ್ದೇವೆ. ಹಾಗಾಗಿ ಎಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಸರ್ಕಾರವಾಗಲಿ ಇದಕ್ಕೆ ಜವಾಬ್ದಾರಿ ತಗೊಂಡು ಇದನ್ನು ಸರ್ಕಾರ ನಿರ್ಮಾಣ ಮಾಡಬೇಕು ಸರಿಯಾದ ರೀತಿಯಲ್ಲಿ ಅಂತ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಚಿತ್ರಕಲೆಗಳು ನೋಡಿದ್ರೆ ಎಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ದೇವಾಲಯಗಳಿಗೆ ಸಂಬಂಧಪಟ್ಟಂಥ ಚಿತ್ರಕಲೆಗಳು ಈ ಒಂದು ದೇವಾಲಯದಲ್ಲಿವೆ. ಅದಕ್ಕಾಗಿ ಆ ಪುರಾತತ್ವ ಇಲಾಖೆದವರು ಬಂದು ಇದಕ್ಕೆ ಸ್ವಲ್ಪ ಸ್ಟಡಿ ಮಾಡಿ ಅದರ ಬಗ್ಗೆ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ಪ್ರಸಾದ್ ಹಳ್ಳಿ, SSV TV ನ್ಯೂಸ್, ಕಾಳಗಿ.